ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಣತಿ ಡೈರೀಸ್. ಇವತ್ತು ನಾವು ಶೃಂಗೇರಿನ ಕವರ್ ಮಾಡ್ತಾ ಇದ್ದೀವಿ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ನಾವು ಹೊರನಾಡಿಂದ ಶೃಂಗೇರಿಗೆ ಬಂದಿದ್ದೀವಿ. ನಾನು ಹೊರನಾಡಿಂದ ಬರುವಾಗ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಆ ನೇಚರ್, ಆ ಗಾಳಿ, ಮಳೆ ನನಗೆ ತುಂಬ ಇಷ್ಟ ಆಯಿತು. ನಾನು ಹೊರನಾಡಿಂದ ಶೃಂಗೇರಿಗೆ ಬರ್ತಾ ಫುಲ್ ನೇಚರ್ ತುಂಬಿತ್ತು. ಆ ತಂಪು ಗಾಳಿ, ಸ್ವಲ್ಪ ಮಳೆ, ಅಮೇಝಿಂಗ್. ಅದಂತೂ ಹೇಳೋಕ್ಕಾಗ್ತಾಯಿಲ್ಲ. ನೋಡ್ತಾನೇ ಇರಬೇಕು ಅನಿಸ್ತದೆ. ಸೊ ನಾನಿವಾಗ ಶೃಂಗೇರಿಗೆ ಬಂದಿದ್ದೀನಿ. ಅಲ್ಲಿ ಟಿಕೆಟ್ ಕೌಂಟರ್ ಇತ್ತು. ನಾವು ಮಠದ್ದೇನೆ ರೂಮ್ ತೊಗೊಂಡಿದ್ದೀವಿ. ನಾನು ಫ್ರೆಶ್ ಅಪ್ ಆಗಾಯಿತು. ಇವಾಗ ಶಾರದಾ ದೇವಿ ನೋಡ್ಕೊಂಬರೋಣ. ಇವಾಗಲೂ ನೋಡ್ಕೊಂಬರೋಣ ಮತ್ತು ಬೆಳಗ್ಗೆನೇ ನೋಡ್ಕೊಂಬರೋಣ. ಇದೇ ಶ್ರೀ ಶೃಂಗೇರಿ ಶಾರದಾ ದೇವಿಯ ದೇವಸ್ಥಾನದ ಗೋಪುರ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಒಳಗಡೆ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ನಾನು ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ಅಮ್ಮನ ದರ್ಶನ ಮಾಡಿಸ್ಕೊಳಕ್ಕಾಗಿಲ್ಲ. ಇಲ್ಲಿ ಬಂದು ನಾವು ಸ್ವಲ್ಪ ನಿಂತ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಯಾಕೆ ಹೇಳಿ? ಇಲ್ಲಿ ಸ್ವಲ್ಪ ಮಳೆ ಬೀಳುತ್ತಿರುತ್ತೆ ಮತ್ತು ತಣ್ಣಗೆ ಗಾಳಿ ಬರ್ತಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಇದೇ ನೋಡಿ ಶೃಂಗೇರಿಯ ಎಂಟ್ರೆನ್ಸ್, ಅಂದರೆ ಮಹದ್ವಾರ. ಇಲ್ಲಿ ಟೆಂಪಲ್ ರಿಲೇಟೆಡ್ ಬುಕ್ಸ್ ಎಲ್ಲ ಸಿಗುತ್ತೆ ಮತ್ತು ಶಾರದಾದೇವಿ ಫೋಟೋ ಸಿಗುತ್ತೆ. ನೀವು ಇಲ್ಲಿ ಬಂದಾಗ ನೀವು ಇಲ್ಲೂ ವಿಸಿಟ್ ಮಾಡಿ. ಇಲ್ಲಿನ ವಿಶೇಷತೆ ಏನೇ ಅಂದರೆ, ಯಾವುದೇ ಮಕ್ಕಳಿಗಾಗಲಿ ಸ್ಕೂಲಿಗೆ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ಅಕ್ಷರಾಭ್ಯಾಸ ಮಾಡಿಕೊಂಡು ಶಾರದಾದೇವಿಯ ಆಶೀರ್ವಾದ ತಗೊಂಡು ಆಮೇಲೆ ಸ್ಕೂಲಿಗೆ ಅಡ್ಮಿಷನ್ ಮಾಡ್ತಾರೆ. ಈ ಶೃಂಗೇರಿ ಶಾರದಮ್ಮ ದೇವಿನೂ ಶಕ್ತಿಪೀಠ ಅಂತಲೂ ಕರೀತಾರೆ. ಈ ಶಾರದಾಂಬೆಯನ್ನು ಆದಿಗುರು ಶ್ರೀ ಶಂಕರಾಚಾರ್ಯರೇ ಸ್ವತಃ ಪ್ರತಿಷ್ಠಾಪನೆ ಮಾಡಿರುವುದು. ಇದು ಶ್ರೀ ವಿದ್ಯಾಶಂಕರ ದೇವಸ್ಥಾನ. ಇದನ್ನು 1338ರಲ್ಲಿ ಸ್ಥಾಪಿಸಿದರು. ಅಯ್ಯೋ ನೋಡಿ, ಇಲ್ಲಿ ನಾನು ಡಿಫ್ರೆಂಟ್ ಆ್ಯಂಗಲಲ್ಲಿ ನಿಂತ್ಕೊಂಡು ಫೋಟೋಸ್ ತೆಕ್ಕೋಬೇಕು ಅಂದ್ಬಿಟ್ಟು ಎಷ್ಟೊಂದು ಥರ ನಿಂತ್ಕೊಂಡ್ರೆ, ಆದರೆ ನಮ್ಮ ಅಪ್ಪ ನೋಡಿದ ವಿಡಿಯೋ ಮಾಡ್ತಿದ್ದಾರೆ. ನಾವು ನರಸಿಂಹವನಕ್ಕೆ ಹೋಗಬೇಕು ಅಂದರೆ ಈ ಬ್ರಿಡ್ಜ್ ಮೇಲೇ ಹೋಗಬೇಕು. ನೋಡಿ, ನೀರು ಎಷ್ಟು ರಭಸವಾಗಿ ಹರಿತಿದೆ. ಅಯ್ಯೋ ರಾಮ, ಇಲ್ಲೂ ಅದೇ ಕತೆ. ನಮ್ಮ ಅಪ್ಪ ಫೋಟೋ ತೆಗಿತಿದ್ದಾರೆ ಅಂದ್ಬಿಟ್ಟು ನಾನು ಫೋಸ್ಗಳು ಕೊಟ್ರೆ, ನೋಡಿದೆ ನಮ್ಮ ಅಪ್ಪ ವಿಡಿಯೋ ತೆಗಿತಿದ್ದಾರೆ. ನಾನು ಇವಾಗ ಶಾರದಾ ದೇವಿ ದರ್ಶನ ಮಾಡಾಯಿತು. ನನಗೆ ತುಂಬ ಹೊಟ್ಟೆ ಹಸಿತಿದೆ. ಅದಕ್ಕೆ ಇವಾಗ ನಾನು ತಿಂಡಿ ತಿನ್ನಬೇಕು. ಎಲ್ಲರೂ ಹೇಳ್ತಾರೆ ಇಲ್ಲಿ ಮಾರುತಿ ಟಿಫನ್ ಸೆಂಟರ್ ತುಂಬ ಫೇಮಸ್. ಇದು ಹೊಳ್ಳ ಹೋಟ್ಲು ಅಂತಲೂ ಕರೀತಾರೆ. ಬನ್ನಿ ಹೋಗೊಂದ್ಸಲಿ ಟೇಸ್ಟ್ ಮಾಡ್ಕೊಂಬರೋಣ. ಇದೇ ನೋಡಿ ಹೊಳ್ಳ ಹೋಟ್ಲು. ಇಲ್ಲಿ ಟಿಫನ್ ಮಾತ್ರ ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ನಿಮ್ಮ ವಿಷಯ ಗೊತ್ತಾ? ಅಲ್ಲೊಂದು ಆನೆ ಬರ್ತಾ ಇದೆ. ಇಲ್ಲಿ ನೋಡಿ, ಇವಾಗ ಆನೆ ಬರ್ತದೆ ಬ್ರಿಡ್ಜ್ ಮೇಲೆ. ಇದು ನರಸಿಂಹವನದಲ್ಲಿರುತ್ತೆ. ಪ್ರತಿದಿನ ಶಾರದಾದೇವಿಯ ಆರತಿ ಟೈಮಲ್ಲಿ ಇದು ಬಂದು ನಮಸ್ಕಾರ ಮಾಡುತ್ತೆ. ನೋಡಿ, ಬರ್ತಾನೆ ಎಲ್ಲರೂ ಆನೆಯ ಆಶೀರ್ವಾದ ತಗೋತಿದ್ದಾರೆ. ಆ ಆನೆನೂ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಆಶೀರ್ವಾದ ಮಾಡುತ್ತೆ. ನಾನು ಈ ಆನೆಯಿಂದನೇ ಹೋಗ್ತಾ ಇದ್ದೀನಿ. ನನಗೊಂದು ಕುತೂಹಲ ಇದೆ, ಈ ಆನೆ ಹೆಂಗೆ ಶಾರದಾದೇವಿಗೆ ನಮಸ್ಕಾರ ಮಾಡ್ಬೋದು ಅಂತ. ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇವಾಗ ಆನೆ ಬಂದಾಯಿತು. ನೋಡಿ, ಅದು ಇವಾಗ ಶಾರದಮ್ಮ ದೇವಿಗೆ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡುತ್ತೆ ಅಂತ. ಅದರದ್ದು ಸೊಂಡ್ಲು ಎಲ್ಲ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು.
ಇವಾಗ ನಾನು ಎಲ್ಲರ ಥರನೇ ಹೋಗಿ ಆಶೀರ್ವಾದ ತಗೋತಿದ್ದೆ. ಒಂದು ಸ್ವಲ್ಪ ನಂಗೆ ಸ್ಟಾರ್ಟಿಂಗಲ್ಲಿ ಭಯ ಆಯಿತು, ಆಮೇಲೆ ನಂಗೆ ಅಡ್ಜಸ್ಟ್ ಆಗೋಯ್ತು. ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೋರಿಸ್ತೀನಿ. ನಾನು ಆನೆ ಆಶೀರ್ವಾದ ತೊಗೋಬೇಕು ಅಂತ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡೆ. ಡಿಸೈನಾಗಿ ನನಗೆ ಆಶೀರ್ವಾದ ಮಾಡ್ತು, ತುಂಬ ಚೆನ್ನಾಗಿ ಮಾಡ್ತು. ನೋಡಿ, ನಾನು ಹೋಗಿ ಅದ್ರ ಪಕ್ಕ ನಿಂತ್ಕೊಂಡು ಅದ್ರ ಟರ್ನ್ ಮಾಡಿ ಎಷ್ಟು ಚೆನ್ನಾಗಿ ನಂಗೆ ಆಶೀರ್ವಾದ ಮಾಡ್ತು, ಚೆನ್ನಾಗಿ ಮಾಡ್ತದು. ಸೊ ಮಧ್ಯಾಹ್ನದ ಊಟದ ಟೈಮ್ ಆಯಿತು. ಇಲ್ಲಿ ಭೋಜನ ಶಾಲೆ ಇದೆ, ಇಲ್ಲಿ ಅಮ್ಮನ ಪ್ರಸಾದ ಕೊಡ್ತಾರೆ, ಬನ್ನಿ ಹೋಗಿ ತಿನ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ. ಯಾರೇ ಬರಲಿ ಇಲ್ಲಿ ಎಲ್ಲರಿಗೂ ಊಟ ಸಿಗುತ್ತೆ. ನನಗೆ ದೇವ್ರ ಪ್ರಸಾದ ಅಂದರೆ ತುಂಬ ಇಷ್ಟ. ಅದು ಬೇರೆ ಬಾಳೆ ಎಲೆ ಊಟ, ವಾವ್, ನನ್ನ ಪಂಚ ಪ್ರಾಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಎಲೆ ಎಲ್ಲ ನೀರು ಹಾಕೊಂಡು ತೊಳ್ಕೊಂಡು ಫುಲ್ ರೆಡಿ ಆಗಿದ್ದೀನಿ ಊಟಕ್ಕೆ. ನೀವು ಇಲ್ಲಿ ಬಂದಾಗ ಗ್ಯಾರಂಟಿ ಮಿಸ್ ಮಾಡಬೇಡಿ, ಯಾಕಂದರೆ ತುಂಬ ಟೇಸ್ಟಿ ಆಗುತ್ತೆ ಫುಡ್ಡು. ಫ್ರೆಂಡ್ಸ್, ನಾವು ಇವಾಗ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾವು ಇದೇ ಬಸ್ಸಲ್ಲಿ ಹೋಗ್ತಾ ಇರೋದು, ರಾಜಹಂಸದಲ್ಲಿ. ನಿಮಗೆ ಈ ಚಾನಲ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.